ಮಾನವಿಯನ್ನ ತಮ್ಮರಿಗೆ ಕೊಡುವ ಆಸೆ ನನಗಿಲ್ಲ. ನಿನಗಿಷ್ಟವಿದ್ದರೆ ಮುಂದೇನಾದರೂ ಕೊಡಬಹುದು ಕಾಂತ. ನಿನಗಿಷ್ಟ ಬಂದ ವರವಿಗೆ ಮಗಳನ್ನು ಕೊಡಬಹುದು ಕಾಂತ. ಗುಣವಂತ ಸುಂದರ ಮುಖವುಳ್ಳ ಕಮಲಗಂಜೆ ಪ್ರಿಯಾ, ನನ್ನ ಮನೆ ಇಟ್ಟಂತೆ ಇಟ್ಟನ ದೂತರನ್ನು ಕರೆಸಿ ಸಪ್ಪನ್ನಾರು ದೇಶಗಳ ರಾಜಪುತ್ರ ಚಿಟ್ಟುಗಳ ಅದರೊಳಗಿನ ಮನಸ್ಸು ಸರಿಯಾದ ಪಟವನ್ನು ಆರಿಸು, ಆರತಿ ದೇವಿ ತೋರಿಸು. ಅಜಯ ರಮಣೆ, ಆ ಮಗನ ಪೋಷಿತ ಆರಿಸಿ ಸರಸ್ವತಿ ಬರುತ್ತೇವೆ. ಮಗನ ಮಗನನ್ನು ಕರೆಸಿಕೊಳ್ಳುತ್ತೇವೆ. ಆಕೆಯ ಮುಖವನ್ನು ರೋಷಿಸಿ ನನ್ನ ಭಯವನ್ನು ತಿಳಿದು ಮುಂದಿನ ಪ್ರಯತ್ನ ಮಾಡ್ತೇನೆ. ಖಬರ ಐತೆ ಈ ಮಾತು ಮತ್ತೇನಂತೆ ಮಗಳನ್ನು ಕರೆಸಿ ಮಗಳಿಗೆ ಸರಿ ಬಂದ ವರವನ್ನು ಹುಡುಕಿ ಲಗ್ನವನ್ನು ಮಾಡಿಕೊಡು ಪ್ರಿಯಾ. ಜೀವನ ಕೈಯ ಭಕ್ತ ಧರಿಸಿದ ಕಮಲಗಂಗೆ ನೀನಾಡುವ ನುಡಿಗಳ ಕೇಳಿ ನನ್ನ ಮನೆ ಕೆಲಸ ಉಂಟಾಯ್ತು. ಅಜಯ ರಮಣಿ ಅದೇ ಆತಕ್ಕಂದರೆ ಪ್ರಿಯಾ ಆಳು ಇದ್ದಾಗಲೇ ಹಬ್ಬ ಮಾಡಬೇಕೆಂಬುದು ನನ್ನ ಮನಸ್ಸಾಗಿರೋದು. ಪ್ರತಿ ಆ ಪ್ರಶ್ನೆಯನ್ನು ಅದು ಯಾತಕ್ಕಾಗಬಾರದು. ನಮ್ಮಯ ದೈವ ಬಲವಿದ್ದಾಗಲೇ ಮಗಳ ಲಗ್ನವನ್ನು ಮಾಡಿ ಕಣ್ಣ ಪ್ರೀತಿಯಿಂದ ನೋಡಬೇಕು. ಅಜಯ ಸುಂದರಿ, ಮಗನ ಮಗಳನ್ನು ಕಳಿಸಿಕೊಳ್ಳುತ್ತೇನೆ. ನೀನು ಅಂತ ಪರಿಚಯ ಕಾಣ್ತೀರ ನಿನ್ನ ಇಷ್ಟದಂತೆ ಆಗಲಿ ಕಾಂತ. ಹಠ ಮಾಡುವುದನ್ನು ಅಂತಃಪರಕ್ತವಾಗಿ ದಾಸಿಯರು ಉಲ್ಲಾಸದಿಂದರು ನನ್ನ ಮಗಳಾದ ದೇವಿಯನ್ನು ನಿನ್ನ ತಂದೆಯರ ಗಮನ ಚಕ್ರವರ್ತಿ ಕರೀತಾರೆಂದೇ ಬರದಿಂದ ಸರವಂತನ ಕಾಡ್ದೆ ಆಗಲಬಹುದು. ಈಗಲೇ ಜಾಗ್ರತೆ.
ದೇವಿಯವರು ಮಗಳೇ, ಅರಮಂದಿರದ ಜಾಸ್ತಿಯರೊಡನೆ ಪಗಡೆಯನ್ನು ಆಡುತ್ತಾ ಕುಳಿತ ಸಮಯದಲ್ಲಿ ದೂತನನ್ನು ಕಳಿಸಿ ಎನ್ನನ್ನು ಕರೆಸಿದ ಕಾರಣವೇನು? ಆತುರದಿಂದ ಬಂದೆನು ತಂದೆ ಜಗತ್ತಿಗೆ ಮತ್ತೆ ಉತ್ತರವಾದ ಅಮ್ಮಯ್ಯ ಎನ್ನ ಪಡೆದ ಪುತ್ರ ನನ್ನ ನೂತನ ಮಾತು ಕೇಳಿ ಎನ್ನ ಮನೆ ಕಳಿಸಿ ವಿಚಾರಿತು. ಅಹೋ ಎನ್ನ ಕೂಸೆ, ಅದು ಯಾತಕ್ಕೆಂದರೆ ಇವತ್ತಿನ ದಿವಸ ದೂತರ ಮಗಳಿಂದ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ನಿನ್ನ ಬಹಳ ಜನನಿಯಾದ ಕಮಲಗಂಜಿಯೋ ಈ ಸರಿಗವನ್ನು ತುಟಿಪಡಿಸಿದರೆ ಮಗಳಿಗೆ 12 ವರ್ಷ ಮೀರುತ್ತಾ ಬಂದವು ಸುಂದರಾಂಗನನ್ನು ತಂದು ಚಂದದಿಂದ ಲಗ್ನ ಮಾಡಲು ಹೇಳ. ಆದ ಕಾರಣ ನಿನ್ನನ್ನು ಕರೆಸಿಕೊಂಡ ನಮ್ಮ ಮಗಳೇ, ಇದಕ್ಕೆ ನೀನು ಉತ್ತರವೇನು ಹೇಳು? ಅಹೋ ಅಪ್ಪಯ್ಯ, ಮಗಳೇ, ಇದು ಅಲ್ಲದೆ ಮತ್ತೆ ಹೇಳಿದ್ರು ಅದು ಯಾತಕ್ಕಂದರೆ ಮಕ್ಕಳು ಪ್ರಾಯಕ್ಕೆ ಬಂದ ನಂತರ ಮಕ್ಕಳು ಬಿಟ್ಟು ಉಂಟು ತಂದೆ ತಾಯಿಗಳು ಲಗ್ನ ಮಾಡೋದು ಅರ್ಜುನ. ಆದ ಕಾರಣ ನನ್ನ ಮನದರಿಕೆ ಏನಿರುವುದು ಹೇಳುತ್ತಂದನೆ ತಿಳಿಸಿ ನನ್ನ ಮನದ ಆಲೋಚನೆ. ಅಹೋ ಅಪ್ಪಯ್ಯ, ಮಗಳೇ, ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಮಗಳೇ, ಎಲ್ಲ ಮನಸ್ಸಿನ ಅಭಿಪ್ರಾಯ ಇನ್ನೊಂದು ಇರುವುದು. ಹೌದು ಮಗಳೇ. ಅದೇನಂದ್ರೆ, ಅದೇನು ಮಗಳೇ? ಅಹೋ ತಂದೆ, ಮಗಳೇ, ಅನೇಕ ರಾಜತೀರ್ಥದ ಪಟಗಳನ್ನು ಭರದಿಂದ ತರಿಸಿಕೊಟ್ಟರೆ ಅವುಗಳಲ್ಲಿ ಎನ್ನ ಮನಸ್ಸಿಗೆ ಬಂದ ಭರವನ್ನು ನೋಡಿ ಮದುವೆ ಮಾಡಿಕೊಳ್ಳಲು ಭರದಿಂದ ತರಿಸಿಕೊಡು ತಂದೆ ಜಗದಿಖ್ಯಾತಿಕ. ಆಹೋ ಮತ್ತೆ ಮಗಳೇ, ನಿನ್ನ ಮನ ಇಚ್ಛೆಯಂತೆ ಈ ಕ್ಷಣ ದೂತರನ್ನು ಕರೆಸಿ ರಾಜಪುತ್ರ ಚಿತ್ರಪಟ ತರಿಸಿಕೊಳ್ಳ. ಅದರೊಳಗೆ ನನ್ನ ಮನಸ್ಸಿಗೆ ಸರಿಯಾದ ಪುರುಷರನ್ನು ತೋರಿಸುವ ಜಾಗ್ರತೆಯಿಂದ ಕರೆಸಿ ಮಹಾವೈಭವದಿಂದ ಮನೆ ಮುಂದೆ ಲಗ್ನ ಮಾಡಿ ಪಡೆದ ಕಮಲವೇ
ಧರೆಯಳು ಮೇಯುವ ಭರಮರೆ ಜನನವ ಅಹೋ ಜನಕ ಮಗಳೇ ಎನ್ನ ಮನದ ಹೆಜ್ಜೆ ಇನ್ನೆಂದು ಇರು. ಅದೇನು ಮಗಳೇ? ಅದೇನಂದ್ರೆ ಹ, ಈಗ ಎನ್ನ ಮನಸ್ಸಿಗೆ ಬಂದ ವರವನ್ನು ನೀವು ಸಮ್ಮತಿಯಿಂದ ಸಂತೋಷಪಟ್ಟು ಮದುವೆ ಮಾಡಿಕೊಂಡರೆ ಆ ಅಮರೇಶನು ನಿಮ್ಮನ್ನು ಮೆಚ್ಚುವನು. ಇದೇ ನನ್ನ ಮಾತು ಜನಕ, ಜಗದ್ವಿಖ್ಯಾತಿ ಕಾಂತ ಜನಕ. ಅಮ್ಮ ರತಿದೇವಿ, ನೀ ಅಂತ ದೊಡ್ಡ ನಿನ್ನಗೆ ಸಮ್ಮತವಾದ ಪುರುಷನನ್ನು ಪ್ರಾಣಗ್ರಹಣ ಮಾಡಿಕೊ. ನಾವೇ ಕಟ್ಟಲ್ಲ. ಎಂತಹ ಮಾತು ಇಂದಿಗೆ ಆಡಬಾರದು. ಸಂಶಯ ಮಾಡಿ ಚಿಂತೆಯನ್ನು ಕಳ. ಅಹೋ ಮಗಳ, ಅಪ್ಪಯ್ಯ, ಸಂತೋಷದಿಂದ ಶ್ರೀ ಉದ್ದೇಶನ ದಾನ ಮಾಡ್ತಾ ಅರಮನೆಗಳ ಹೋಗಿ ಹೋಗೋಣ ನಡೆ ಅಪ್ಪಯ್ಯ. ಮಾತುಗಳ ಸರಿಯಾದ ಕನ್ನೆಯು ಎಲ್ಲಿ ತೊರೆದು ಅಣ್ಣ ಎಲ್ಲಿಗೆ ಕೊಟ್ಟ ಮಾತನ್ನು ಕೇಳಿ ಉಳಿಸಿದರು. ಕೃಷ್ಣ ಮುಕುಂದ ಮುರಾರಿ. ಆಹಾ, ಇದೇನು ಈ ಅಪರಾತ್ರದಲ್ಲಿ ಯಾವುದೋ ಏನ ಸ್ವರವು ಕೇಳಿ ಬರುತ್ತಿರುವುದು. ಯಾರದೊಂದು ಜಿಲ್ಲೆಯ ಕುಳಿತು ನೋಡಿದರಾಯಿತು. ಜೀವನ ಮಾಡಬೇಕು. ನೀನೆ ಕಾ
ಕಷ್ಟವನ್ನು ಹೇಳಿಕೊಂಡರೆ ಏನಾದರೂ ಒಂದು ಉಪಾಯವನ್ನು ಹೇಳಿದರೂ ಹೇಳಬಹುದು. ಐಶ್ವರ್ಯ ಮತ್ತು ದ್ರೌಪದಿ ಚಿರಕಾಲ ಮುತ್ತೈದೆಯಾಗಿ ಬಾಳಮ್ಮ ದ್ರುಪದನಂದನಿ. ಆಹೋ ನಾರದರೆ, ಅಮ್ಮ ಮಗಳೇ ಹೇಳೋನು ಹಾಗೆ ಹೇಳು ಅಮ್ಮಯ್ಯ. ನಿಮ್ಮನ್ನು ಕಂಡತೆ ಹೇಗಾಯ್ತಂದ್ರೆ, ಅದು ಹೇಗಾಯಿತು ಅಮ್ಮಯ್ಯ? ಬಡವರಿಗೆ ಭಾಗ್ಯ ದೊರೆತಂತಾಯಿತು, ಕೂಡಲದೆ ಕಣ್ಣು ಬಂದಂತಾಯಿತು. ಚಂದ್ರನನ್ನು ಕಂಡ ಚಕೋರ ಪಕ್ಷಂತೆ ನನ್ನ ಮನಸ್ಸು ಉಲ್ಲಾಸವಾಯಿತು. ನಿಮ್ಮನ್ನು ಕಂಡು ಧನ್ಯರಾದನು. ಮನುಪುಂಗವ, ಅಮ್ಮ ತಾಯಿ, ಈ ಘೋರವನದಲ್ಲಿ ದಿಕ್ಕು ತಪ್ಪಿ ದಾರಿ ಕಾಣದೆ ತತ್ತರಿಸಿ ಪವಿತ್ರವನು ಕಂಡದ ಸ್ವಾಮಿ ಸತ್ಯಪ್ರೇಮ. ಅಮ್ಮ ದ್ರೌಪದಿ, ಹೇಳುವನು ಚೆನ್ನಾಗಿ ಕೇಳು. ಸ್ವಾಮಿ ನಾರದರೆ, ಇಂತಹ ಅರ್ಧರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಈ ಅರಣ್ಯದಲ್ಲಿ ಶಿವದೋಮ್ ಎಂದು ಸಂಚರಿಸುವ ಬಗೆವೇನು ತಾಯಿ ಅಮ್ಮಯ್ಯ? ಸ್ವಾಮಿ ನಾರದರೆ, ಚಂದ್ರನಂತೆ ಬಳಿಯುವ ನಿನ್ನ ಮುಖವು ಕುಂದಿ ಕಪ್ಪಾಗಲು ಕಾರಣವೇನು? ಈ ಅಡವಿಗೆ ಬಂದ ಬಗೆವೇನು? ನಿನಗೆ ಅಂಥ ಒಂದೊಂದಾಗಿರಬೇಕು.
ಇಡು ಚಿಂತೆ ಇಡೀ ಧೈರ್ಯ ತಡ ಮಾಡದ ಬೇಳಮ್ಮ ದೃಪದನಂದನಿ ತಿಳಿಸಲಿ ಬೇಗ. ಸ್ವಾಮಿ ನಾರದರೆ, ಅಮ್ಮಯ್ಯ, ಅಯ್ಯೋ ನನ್ನ ಕಷ್ಟವನ್ನು ಏನೆಂದು ಹೇಳಲಿ ಸ್ವಾಮಿ? ಅದು ಏನು ಅಮ್ಮಯ್ಯ? ಹೇಳಿದ್ರೆ ನೀವು ಉಪಾಯವನ್ನು ಹೇಳುವರಾ? ಹೇಳುವನ ತಾಯಿ. ಮುನಿಪುಂಗವ, ಅಮ್ಮಯ್ಯ, ಹಾಗಾದ್ರೆ ಹೇಳುವನ ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ಅಮ್ಮ ದ್ರೌಪದಿ, ಅಯ್ಯೋ ನನ್ನ ಕಷ್ಟವನ್ನು ಏನೆಂದು ಹೇಳಲು ಏನು ಅಮ್ಮಯ್ಯ? ನನ್ನಣ್ಣನಾದ ಶ್ರೀಕೃಷ್ಣ ಮೂರ್ತಿಯು ಅತ್ತಿಯಾದ ರುಕ್ಮಿಣಿಗೆ ಮಗನಾದ ಮನ್ಮಥನಿಗೆ ಎಂದೇ ದಿವಸದಲ್ಲಿ ಲಗ್ನವು ಮಾಡುತ್ತಾನೆಂದು ಅತ್ತಿಗೆಗೆ ವಚನವನ್ನು ಕೊಟ್ಟಿದ್ದಾನಂತೆ. ಹೌದೇನು ತಾಯಿ? ಮುನಿಪುಂಗವ, ಅಮ್ಮಯ್ಯ, ನನ್ನಣ್ಣನಿಗೆ ದೇಶ ತಿರುಗಿದರೂ ಎಲ್ಲಿಯೂ ಕನ್ಯೆಯು ದೊರೆಯಲಿಲ್ಲ. ಆದ ಕಾರಣ ನನ್ನನ್ನು ಕಳಿಸಿ ಮನ್ಮಥನಿಗೆ ತಕ್ಕ ಕನ್ಯೆಯನ್ನು ಗೊತ್ತು ಮಾಡಮ್ಮ ಎಂದು ಹೇಳಿದನು. ಸ್ವಾಮಿ ನಾರದರೆ, ಅಮ್ಮ ದ್ರೌಪದಿ, ಈ ರಾತ್ರಿ ಬೆಳಗಾಲದೊಳಗಾಗಿ ನಿನ್ನ ಮಗನಾದ ಮನ್ಮಥನಿಗೆ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನೆಂದು ಅಣ್ಣನಿಗೆ ಮಾತು ಕೊಟ್ಟು ಬಂದೆನು. ಮುನಿವರರೆ, ಅಮ್ಮಯ್ಯ, ಅಯ್ಯೋ ಈ ದೇಶ ಮಿಡಿದು ಕಾಡು ಮೇಡಗಳನ್ನು ಅಲಿದರೂ ಮನ್ಮಥನಿಗೆ ಸರಿಯಾದ ಕನ್ಯೆಯು ಎಲ್ಲಿಯೂ ದೊರೆಯಲಿಲ್ಲ. ನಾರದ ಮಹರ್ಷಿಗಳೇ, ಅಮ್ಮ ತಾಯಿ, ಈ ಘೋರವನದಲ್ಲಿ ದಿಕ್ಕು ತಪ್ಪಿ ತಟ್ಟಲು ಪಡುತ್ತಲಿರುವನು. ಇದಕ್ಕೆ ನೀವೇ ಏನಾದರೊಂದು ಉಪಾಯವನ್ನು ಹೇಳಿರಿ ಸ್ವಾಮಿ. ಸಜ್ಜನ ಪ್ರೇಮ. ಅಮ್ಮ ದ್ರೌಪದಿ, ಸ್ವಾಮಿ ನಾರದರೆ, 14 ಲೋಕಕ್ಕೆ ಸಂರಕ್ಷಣೆ ಕರ್ತನಾದ ಶ್ರೀಕೃಷ್ಣನಿಗೆ ಕನ್ಯೆ ದೊರೆಯಲಿಲ್ಲವೇ ತಾಯಿ? ಹೌದು ಸ್ವಾಮಿ. ಅಮ್ಮಯ್ಯ, ಹಾಗಾದರೆ ಹೇಳುವನಿಕೆ ಚೆನ್ನಾಗಿ ಹೇಳಿದರು. ನಡುವೆ ವೀರಸಭೆಯವರು ದ್ರೌಪದಿ ಪಾತ್ರ ಮಾಡಿದವರು ಕಮಲಾವತಿಯ ಕಮಲೇಂದ್ರನ ಕೊನೆ ಕನ್ಯೆಯಿರುವತ್ತಳ ಹೇಳುವೆ ನಿನಗೆ. ಹೇಳುವೆ ನಿನಗೆ ಸ್ವಾಮಿ ನಾರದರೆ, ಇಷ್ಟಕ್ಕೇನೆಯೇ ಈ ಅಡವಿಯಲ್ಲಿ ತಿರುಗುವುದು? ಹೌದು ಸ್ವಾಮಿ. ತೀರ ಅಸತ್ಯವಲ್ಲ. ಹೌದೇ? ಹೇಳಿದರೆ ಹೇಳವು, ಹೇಳುವುದಕ್ಕೇನು ಬಿಡುಕುವುದಿಲ್ಲ. ಮತ್ತೆ ಹೇಳಿರಿ ಸ್ವಾಮಿ. ಅಮ್ಮಯ್ಯ, ಸ್ವಾಮಿ ನಾರದರೆ,
ಪರಂತು ನಾಳೆ ಮಾತಿಗೆ ಮಾತು ಬಂದರೆ ನಾರದರು ಹೇಳಿದರೆಂದು ಅವರ ಮುಂದೆ ಹೇಳಬಾರದು. ಸ್ವಾಮಿನಾಥರೇ, ಅಮ್ಮಯ್ಯ, ಈ ವಿಷಯವನ್ನು ನೀವೇ ಹೇಳಿದರೆಂದು ಖಂಡಿತವಾಗಿ ಯಾರ ಮುಂದೆ ಕೇಳಲಾರೆ. ಅವರಿಗೂ ನಮಗೂ ಕೇವಲ ವಿಶ್ವಾಸವಿದೆ. ಹೌದೇ ಸ್ವಾಮಿ? ಕಕ್ಕರಿ ಸುದ್ದಿ ಬಯಲಿಗೆ ಬಿದ್ದರೆ ಇನ್ನು ಮೇಲೆ ತಮ್ಮ ಮನೆಯ ಮುಂದೆ ಕಾಲ ಇಡಬಿಡಲಿಕ್ಕಿಲ್ಲ. ಅಮ್ಮಯ್ಯ, ಕೊಡು ಎನಗೆ ಅಭಯ, ಹೇಳುವುದಕ್ಕೊಂದು ಉಪಾಯ. ಸ್ವಾಮಿನಾಥರೇ, ಅಮ್ಮಯ್ಯ, ಹೇಳುವುದು ಕೇಳಿರಿ. ನಾ ಕೇಳುತ್ತಾನೆ. ಕಥೆ ಸಂಚಾಲಕರಾದಂತ ಶ್ರೀ ಗುರು ಸಿದ್ದೇಶ ನಾಡಿಯಾಗೂ ನೀವೇ ಹೇಳಿದ್ರೆಂದು ಈ ವಿಷಯವನ್ನು ಯಾರ ಮುಂದೆಯೂ ತಿಳಿಸುವುದಿಲ್ಲ. ಮುನಿಪುಂಗವ, ಕನ್ನ ಇರುವ ವಿಷಯವನ್ನು ತಿಳಿಸಿ ನನ್ನ ಚಿಂತೆಯನ್ನು ಪರಿಹಾರ ಮಾಡಿದ ದೇವ ಅದೇನು ಪಾತ್ರ. ಮತ್ತೆ ಹೇಳುವನು ಚೆನ್ನಾಗಿ ಕೇಳು. ಅಲ್ಲಿ ಊನೇರ ಕಮಲಾವತಿಯ ಕಮಲೇಂದ್ರನ ಸುತೆ ಕಮಲಾವತಿಯ ಕಮಲೇಂದ್ರನ ಸುತೆ ಕಲಿದೇವಿಯು ಮಹಾಭವತಿ. ಹೌದೇ ಸ್ವಾಮಿ? ಕಲಿದೇವಿಯು ಮಹಾರೂಪವತಿ. ಕಾಮನಸಲ್ವಾದಿ ಜನಿಸುವ ಗುಣರತಿ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿದರೆ ಕಾಮನಸಲ್ವಾದಿ ಜನಿಸುವ ಗುಣರತಿ. ನಂಬುನಿಯನ್ನೋಳು ನಿಡ ಸಂಗತಿ. ನಂಬುನಿಯನ್ನೋಳು ನಿಡ ಸಂಗತಿ. ಗುಣವತಿ ದ್ರೌಪದಿ. ಗುಣವತಿ ದ್ರೌಪದಿ. ಅಮ್ಮ ಮಗಳೇ, ಸ್ವಾಮಿನಾಥರೇ, ಕಮಲಾವತಿ ಎಂಬ ನಗರದಲ್ಲಿ ಕಮಲರಾಜನ ಮಗಳು ರತಿದೇವಿ ಬಹು ಸುಂದರಿ ಇರುವಳು. ಹೌದು ಸ್ವಾಮಿ. ಅಮ್ಮಯ್ಯ, ಸ್ವಾಮಿ, ಆಕೆಯು ಮನ್ಮಥನ ಸಲುವಾಗಿ ಅಲ್ಲಿ ಜನಿಸಿರುವಳು. ನಿಜವೇ? ಹೌದು ತಾಯಿ. ನೀನು ಅಲ್ಲಿಗೆ ಹೋಗಿ ಕನ್ನೆ ಗೊತ್ತು ಮಾಡಿಕೊಂಡು ಬಾರಮ್ಮ ದ್ರುಪದನಂದನಿ, ಹೋಗನಿ ಬೇಗನಿ. ಸ್ವಾಮಿನಾಥರೇ, ಅಮ್ಮಯ್ಯ, ನಾನು ಅಲ್ಲಿಗೆ ಹೋಗಿ ಕಮಲರಾಜನಲ್ಲಿ ಕೇಳಿಕೊಂಡರೆ ಕನ್ನೆಯನ್ನು ಕೊಡಬಹುದೇ? ಈ ಮಾತು ನಿಜವೇ ತಾಯಿ. ಹಾಗಾದ್ರೆ ನಾನು ಹೋಗಿ ಬರಲೇ? ಅಮ್ಮ ದ್ರೌಪದಿ, ಸ್ವಾಮಿನಾಥರೇ, ನೀನು ಕಮಲರಾಜನ ಹತ್ತಿರಕ್ಕೆ ಹೋಗು. ಮತ್ತೆ ನಾನು ಕಮಲರಾಜನ ಪಟ್ಟಣಕ್ಕೆ ಹೋಗುವನು, ತಾವೆಲ್ಲಿಗೆ ಹೋಗುವಿರಿ? ನಾನು ಕೌಳಿಕನಲ್ಲಿ ಸ್ವಲ್ಪ ವಿಚಾರಿಸುವ ಕೆಲಸವಿದೆ. ಸ್ವಲ್ಪ ಇದೆ? ಹೌದು ತಾಯಿ. ಬಹಳ ಇಲ್ಲವೇ? ಇಲ್ಲ ತಾಯಿ. ಚಾಡಿ ಹಚ್ಚುವುದಕ್ಕೆ ಹೋಗುದಿಲ್ಲ ತಾನೆ? ಬೇರೆ ಕೆಲಸ ಇರುವುದು ಅಮ್ಮಯ್ಯ. ಹೋಗಿ ಬನ್ನಿ ಸ್ವಾಮಿ, ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳಿ. ನಾನು ಕಮಲಾವತಿ ಎಂಬ ಪಟ್ಟಣಕ್ಕೆ ಹೋಗುವೆನು. ನಾನು ಹೋಗಿ ಬರುವುದು. ನನಗೆ ಅಪ್ಪಣೆಯನ್ನು ಕೊಡಮ್ಮ ದ್ರೌಪದಿ. ಹೋಗಿ ಬಂದಿದೆ ಸ್ವಾಮಿ. ಬಸ್ ಸ್ಟ್ಯಾಂಡ್ ಗೋಬಿ ತಿನ್ನೋದಲ್ಲ, ಪಾನಿಪುರಿನ ತಿನ್ನ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ.
ಬಲಗ ಮೈಕಪ್ ಅಣ್ಣಯ್ಯ ನೀರುದಾರು ನಿನ್ನ ಎಕಡೆಯಾರು ನಿನ್ನ ಓದಿದ್ದಾರು ನೀನು ಎಲ್ಲ ಜೀವನ ಕಾಣುವ ನೀನು ಒಬ್ಬ ರಾಜಪುತ್ರಿಯಾಗಿ ಕಾಣ್ತೀವಿ ಅವು ಅಮ್ಮಯ್ಯ ಅಣ್ಣಯ್ಯ ಈ ಮಧ್ಯರಾತ್ರಿಯಲ್ಲಿಯೇ ಕಾಂತಿಯಾಗಿ ಸುಲಭವಾಗಿ ಕರೆಗಳನ್ನು ತೋರಿಸಿ ಈ ಸರಿಯಲ್ಲಿ ಕಾರಣಗಳು ನಮ್ಮ ಸಂಗತಿ ಒಂದು ದುಳಿಯಗಳ ಮಧ್ಯಮದ ಕಾಮನೆ ಅಣ್ಣಯ್ಯನಾದ ಕಮಲರಾಜ ಸಂಜೆ ನಾನು ಬಂದಿರುವ ಕಾರಣವನ್ನು ಹೇಳಬೇಕಾದರೆ ಅದೇನಂತಂಗೆ ಅಣ್ಣಯ್ಯ ಸಂಜೆ ನೀನು ನನ್ನ ಮಾತನ್ನು ನಡೆಸಿಕೊಡುವೆಯಾ? ಅದೇನಮ್ಮಯ್ಯ ಸಂಜೆ ಹೇಳವನ ಕೇಳು. ಅದೇನು ಚೆನ್ನಾಗಿ ಹೇಳು ಲಾಲಿಸೋ ಎನ್ನ ವಚನ. ಕೇಳನ್ನ ನಾನು ಹೇಳುವ ಮಾತನ್ನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮಯ್ಯ ಒಡವಿ ಪಾಪೇಷ್ಟಾನೆ ಕೊಡು ನನ್ನ ಮಾತನ್ನು ನಡೆಸಿಕೊಡುವುದು ನನಗೆ ಅಭಯವನ್ನು ಕೊಡುವೆಯಾ? ಅದೇನಮ್ಮಯ್ಯ ಹೇಳಬೇಕು ನಡೆಸಿಕೊಡುವೆ ಅಣ್ಣಯ್ಯ. ಹೇಳಮ್ಮಯ್ಯ ಹೇಳುವನು ಕೇಳು. ಸಂಜೆ ಪಡುವೆ ಶ್ರೇಷ್ಠನಾದ ಒಡೆಯನು ನೀನು ಅಣ್ಣಯ್ಯ. ಸಂಜೆ ನಾನು ಕೇಳುವ ಮಾತನ್ನು ನಡೆಸಿಕೊಡುವ ಒಂದು ಅಭಯವನ್ನು ಕೊಟ್ಟರೆ ನಾನು ಯಾರು, ನನ್ನ ಹೆಸರೇನು, ನಾನು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದನೆನ್ನುವ ವಿಷಯವನ್ನು ಹೇಳುವೆನು. ನನ್ನ ಮಾತನ್ನು ನಡೆಸಿಕೊಡುವೆ ರಾಜೇಂದ್ರ ಲಸತ್ಪುರ ಸಾಕು. ಅಮ್ಮ ಕಮಲಮ್ಮಗೆ ಏನು ಮಾತನಾಡುತ್ತೆ ನಾನೊಂದು ಸಾಕ್ಷರಿ ಹೇಳುವನು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳುವ. ಉದಯತೆ ಭಾನು ಪಶ್ಚಿಮ ದಿಕ್ಕಾಗೆ ಪ್ರಚಲತೆ ಮೇರು ಶೀತಾಯತನಂ ಹಿತವನೇ ಯಕಚಿತ ಯತಿ ಪದ್ಮ ಪರುತಾಗ್ರಶ್ರಯಂ ಪಾಶಿತಂ ಶತ್ರುಂ. ಆಹೋ ಅಮ್ಮ ಹೇಳಿದ ತಾತ್ಪರ್ಯವೇನೆಂದರೆ ಇದರ ತಾತ್ಪರ್ಯವೇನು ಅಣ್ಣಯ್ಯ? ಪೂರ್ವದಲ್ಲಿ ಹುಟ್ಟುವ ಸೂರ್ಯನು ಎಲ್ಲವರಲ್ಲಿ ಪಶ್ಚಿಮ ದಿಕ್ಕಿಗೆ ಮೂಡಬಹುದು, ಬೇರೆ ಪರ್ವತ ಸ್ಥಳ ಬಿಟ್ಟರೆ ಬಿಡಬಹುದು. ನೀರಿನಲ್ಲಿ ಹುಟ್ಟುವ ಕಮಲವು ಮೇಲೆ ಶಿಖರೊಳಗೆ ಹುಟ್ಟಬಹುದು. ಬಡಭಕ್ತಿಯು ತಣ್ಣಗಾದರ ಹಾಗಿದ್ದು ಸತ್ಪುರುಷರ ಪಕ್ಕವನ್ನು ಮಾತ್ರ ತಪ್ಪುವುದಿಲ್ಲ. ಅಹೋ ಅಮ್ಮಯ್ಯ, ಆದ ಕಾರಣ ಮನಸ್ಸಿನಲ್ಲಿ ಇರುವ ದುಗಡವನ್ನು ಹೇಳು, ಅದರಂತೆ ನಡೆಸಿಕೊಳ್ಳುತ್ತೇನೆ. ನೀನುದಾರು
ಎಲ್ಲ ಸಂಗತಿ ಸಂಧಿಯಿಂದ ಬೇಡ ಪುಲ್ಲಗೊತ್ತಿದೆ ಖಂಡಿತವಾಗಿ ನಡೆಸಿಕೊಡುವೆ ಅಣ್ಣಯ್ಯ. ಹೌದಾ ತಂಗಿ? ಒಟ್ಟ ಮಾತನ್ನು ತಪ್ಪಬಾರದು. ಅದೇನು ಹೇಳ ತಂಗಿ? ಅಣ್ಣಯ್ಯ ತಂಗಿ ಹಂಗೆ ನಾನು ಯಾರೆಂದರೆ ನೀನು ದಾರಮ್ಮಯ್ಯ. ಹಸ್ತಿನವತಿಯ ಒಡೆಯನಾದ ಧರ್ಮರಾಜನ ಸತಿಯು ನನ್ನ ಹೆಸರು ದ್ರೌಪದಿ. ಕಮಲರಾಜೇಂದ್ರ ದ್ರೌಪದಿ ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣ ಮೂರ್ತಿಯು ನನಗೆ ಅಣ್ಣನಾಗಬೇಕು. ಅಣ್ಣಯ್ಯ ಹಂಗೆ ನನ್ನ ಅಣ್ಣನಾದ ಶ್ರೀಕೃಷ್ಣನ ಮಗನಾದ ಮನ್ಮಥನಿಗೆ ದೇಶ ಹುಡುಕಿದ್ರು ಎಲ್ಲಿಯೂ ಸರಿಯಾದ ಕಣ್ಣೇ ದೊರೆಯಲಿಲ್ಲ. ಕಮಲರಾಜ ಹಂಗೆ ನಿನ್ನ ಮನೆಯಲ್ಲಿ ನಿನ್ನ ಮಗಳಾದ ರತಿದೇವಿ ಇರುವಳೆಂಬ ವಿಷಯವನ್ನು ತಿಳಿದು ನಾನೆಲ್ಲಿಗೆ ಬಂದಿರುವುದು. ರಾಜೇಂದ್ರ ಹಂಗೆ ನೀನು ನನ್ನ ಮಾತನ್ನು ನಡೆಸಿಕೊಡುವುದು ಮಾತು ಕೊಟ್ಟಿದೆಯಲ್ಲ, ಪುಲ್ಲಶರನಿಗೆ ನಿನ್ನ ಮಗಳಾದ ರತಿಯನ್ನು ಕೊಟ್ಟು ಲಕ್ತವನ್ನು ಮಾಡೋ ರಾಜೇಂದ್ರ ಲಸತ್ಕುಳ ಸಾಕು. ಹಂಗೆ ಪಂಚ ಪಾಂಡವರ ಪ್ರಾಣ ನಾಯಕ ದ್ರೌಪದಿ ಹಿಚ್ಚಿತಂದು ತತ್ತರ ಪಟ್ಟು ಹುತ್ತರ ಪಟ್ಟಿದ್ದರೆ ಅಯ್ಯೋ ಈ ತುದಿಯಲ್ಲಿ ಮಕ್ಕಳಂತ ಹತ್ತಿಗಂತ ಹತ್ತಮಾನ ಪುರುಷೋತ್ತಮನ ಸೇವೆ ಮಾಡುವುದು ಹೇಳಿಯಲ್ಲ. ವಾಹ್ವಾ ವಾಹ್ವಾ ದ್ರೌಪದಿ ಇದಕ್ಕೆ ಮಲ್ಲ ಕೇಳ್ಕೊಂಡಾಗ ಈ ಸುದ್ದಿಯಲ್ಲಿ ಬೀಗತನ ಮಾಡಿ ನನ್ನ ಬಾಯಿಗೆ ಬಂತ ಈ ಜೀವತ್ತಮ್ಮ ಈ ಸುದ್ದಿಯನ್ನು ಬಿಟ್ಟು ಇಷ್ಟ ಇದ್ದಿದ್ದನ್ನು ಬೇಡಿಕೊಂಡು ಕೊಡ್ತೇನೆ. ಹಾಲ ಬಾಟಿನ ಕೃಷ್ಣನ ಮಗನಿಗೆ ಮಾತ್ರ ಸ್ವರೂಪ ಕೊಡುವುದಿಲ್ಲ. ಕೃಷ್ಣ ಸುದ್ದಿ ಮಾತನ್ನ ಕಾಣಿಕೆ ಹಾಕೊಂಡು ಬಂದೇನೆ ಕೇಳಿದ್ರೆ ಬಾರೆ ಕಮಲರಾಜ ದ್ರೌಪದಿ ನನ್ನಣ್ಣನಾದ ಶ್ರೀಕೃಷ್ಣ ಮೂರ್ತಿಯ ಗುಣವನ್ನು ತಿಳಿಯಲಾರದೆ ಈ ರೀತಿ ಮಾತನಾಡೋದು ತರವಲ್ಲ. ಅದು ಯಾತಕ್ಕೆ ತರವಲ್ಲ ದ್ರೌಪದಿ? ಅಣ್ಣಯ್ಯ ದ್ರೌಪದಿ ಶ್ರೀ 84 ಕೋಟಿ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡುವ ಶ್ರೀಕೃಷ್ಣ ಮೂರ್ತಿ ನಿನಗೆ ಪ್ರೀತನಾದರೆ ಎಲ್ಲ ರಾಜರಿಗಿಂತಲೂ ನೀನೇ ಹಿರಿರಾಜನಾಗವೆ. ಉತ್ತಮ ಈ ಮಾತನಾಡಬಾರದು.
ಕಮಲರಾಜೇಂದ್ರ, ದ್ರೌಪದಿ ನಿನ್ನ ಮಗಳಾದ ರತಿಗೆ ಮನ್ಮಥನೇ ತಕ್ಕ ಪತಿ. ಅಣ್ಣಯ್ಯ, ದ್ರೌಪದಿ ಕೊಟ್ಟ ಮಾತದಂತ ನೆಟ್ಟಿನ ಕೊಟ್ಟು ಲೆಕ್ಕವನ್ನು ಮಾಡು ಅಣ್ಣ ಸುಮಲಾಮಣ್ಣ. ಅಯ್ಯೇ ದ್ರೌಪದಿ, ಅಂಥ ದುರಾಚಾರ ಮಾಡಿದೆಯಲ್ಲ, ನುಡಿಯಲ್ಲ ಕಣಮೂರ್ತಿ ನಾಡಿಯಲ್ಲ, ಈ ನುಡಿಯ ಕೇಳಾರೆ ಕೇಳಾರೆ. ಏನೇ ಪಾಂಚಾಲಿ, ಇದೇ ಮಾತು ಎಂದು ನನ್ನ ಆಡಿದ್ರೆ ನಿನ್ನ ಕುತ್ತಿಗೆ ಕೂಡ ತೋರಿಸೋಣ. ಬಹು ಹೆತ್ತರಿಂದ ಮಾತನಾಡುವ ಬಲ್ಲ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ವ್ಯಕ್ತಿ ಬಾಲಕರ ಕರೆವಲ್ಲ ಗಕ್ಕ ನೊಕ್ಕಾರ ಆ ಮುಖೊಂದನ ಬೀಗ ಭಾಗತನ ಮರಿಯನ್ನು ಕೊಲಕ್ಕೆ ಕೀರ್ತಿಯಪ್ಪಲ್ಲ. ಲೋಕರಕ್ಷಕನಾದ ಒಬ್ಬರಿಗೊಂದು ಮಾಡಾನೆ 16,000 ಶ್ಲೋಕಗಳ ಅಂತ ದೇವಿಗೆ ತಕ್ಕ ವರವನ್ನು ಸಿಗದಿದ್ದರೆ ಇಂದಲಿಂದ ಬಂದು ತಪ್ಪಾಯ್ತು ಎನ್ನ ಪಾದಗಳನ್ನು ಬೇಡಿಕೊಳ್ಳುತ್ತೇನೆ. ಹೋಗುವಾಗ ಉತ್ಸಮ್ಮ ಕುಂಡ ಶ್ರೀಕಾರ್ತಿಕ ಸುದ್ದಿಯನ್ನು ನನ್ನ ಕಂಡಿಗೆ ಯಾವ ರೀತಿ ಎತ್ತಬೇಡ ದ್ರೌಪದಿ. ವಿಕ್ಟರಿಯನ್ನು ರಮಣಿಸಾಗುತ್ತೆ. ಕಮಲರಾಯ, ದ್ರೌಪದಿ ಜಗತ್ ರಕ್ಷಕನಾದ ನನ್ನ ಅಣ್ಣನನ್ನು ಈ ರೀತಿ ಮಾತನಾಡಬೇಡ. ಯಾತಕ್ಕೆ ಮಾತನಾಡಬಾರದು? ನನ್ನ ಅಣ್ಣನೇ ನಿನಗಂತ ಅನ್ಯಾಯ ಮಾಡಿರುವನು. ನಾನೇನು ಮಾಡಿದ ಏಕಕ್ಕಾಗಿ ಮಗಳನ್ನು ಕೊಡುವುದಿಲ್ಲ ಎನ್ನುವೆ. ಆ ಬಲ್ಲನ ಮಗನಿಗೆ ಮತ್ತು ಕೊಡುವುದಿಲ್ಲ, ಯಾತಕ್ಕೆ ಕೊಡುವುದಿಲ್ಲ? ಯಾರಿಗೆ ಕೊಡುವುದು? ಶ್ರೀಕೃಷ್ಣ ಮಗನಿಗೆ ಮತ್ತು ಕೊಡುವುದಿಲ್ಲ. ಎಲ್ಲೋ ದುರ್ಮಾರ್ಗ, ಎಲ್ಲ ದುರ್ಮಾರ್ಗ, ಎಲ್ಲೋ ಮಂದ ಕಮಲರಾಯ. ಕಮಲ ಭೂಪನೆ ಕೇಳಿದ ನನ್ನಣ್ಣನ ಗುಣಗಳನ್ನು ತಿಳಿಯಲಾರದೆ ಈ ರೀತಿ ನನ್ನಣ್ಣನ ಜರಿದು ಮಾತನಾಡೋದು ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ? ಶ್ರೀಕೃಷ್ಣ ಮೂರ್ತಿ ಎಂದರೆ ಸಾಮಾನ್ಯವನ್ನು ತಿಳಿದುಕೊಳ್ಳಬೇಡ. ಎಲ್ಲೋ ಬಂದ ಕೊಟ್ಟ ಮಾತನ್ನು ತಪ್ಪು ನಡೆದು ರಾಜ ಶ್ರೇಷ್ಠರ ಲಕ್ಷಣವಲ್ಲ. ಅದು ಯಾತಕ್ಕೆ ಅಲ್ಲ? ನೀನು ಹಿರಿಯ ರಾಜನಾಗಿ ನನಗೆ ಕೊಟ್ಟ ಮಾತನ್ನು ತಪ್ಪಿ ನಡೆಯಬೇಡ ಮೂರ್ಖ, ಮಾಡು ನನ್ನ ತರ್ಕ. ಇದೇ ಪಾಂಡವರ ಸತ್ಯ ದ್ರೌಪದಿ ಎಲ್ಲೋ ಮಂದಮತಿ ಎಂಥ ದುರ್ವಚನ ಆಡಿದೆಯಲ್ಲ, ಮಾತನ್ನು ಹೇಳಿದನು. ಎಪ್ಪತ್ತು ಕದಮ ಇಷ್ಟು ಜಗತ್ಕಾರಣ ಮೂರ್ತಿಯನ್ನು ಆಡಿದೆಯಲ್ಲ, ಅಯ್ಯೋ ಈ ನುಡಿಗಳನ್ನು ಕೇಳಬೇಡ. ಇದೇ ಪಾಂಚಾಲಿ, ಇದೇ ಮಾತು ನನ್ನ ಆಡಿದ್ರೆ ನಿನ್ನ ಕುತ್ತಿಗೆ ಒಬ್ಬ ಎತ್ತರದಿಂದ ಮಾತಾಡೋ. ಇದೇ ಮಕ್ಕಳೇ ಎಲ್ಲೋ ಮೂರ್ಖ, ಆ ಚಾಂಡ ಮುದ್ದಿಯನ್ನು ನೋಡಿ ಸರಿಯಾಗಿ ಕುತ್ತು ಮಾಡಿ ಬರೋದಲ್ಲ. ಧ್ಯಾನ ಮಾತನ ನೀನು 7 ಕ್ಷಣಕ್ಕೆ ಅವನೇನು ವಶಪರಿ ಆಗಲಿಲ್ಲ. ಇದು ಹಾಗಿರಲಿ, ಅವನೇ ಲೋಕ ರಕ್ಷಕನಾಗಿದ್ದರೆ ಇನ್ನೊಬ್ಬರಿಗೊಂದು ಮಾಡಾದೆ 16,000 ಮನೆ
ಕೊಂದು ತಿಂದಾನೆ. ಇಂಥ ಹಲವು ಮಾತು ಹೇಳಕ್ಕೆ ದ್ರೌಪದಿ ಇಂಥ ಮೂಢನನ್ನು ಲೋಕರಕ್ಷಕನಲ್ಲಬಾರೆ. ಛೀ ಛೀ, ಅವನಲ್ಲಿ ಕಾಲಾಂತರ ಬಿದ್ದಿರುವುದು. ಅವನೇ ಯಾವ ದೊಡ್ಡ ಮನುಷ್ಯ ಅಂತ ಹೇಳಿದಿ? ಈ ಸರಿಯಲ್ಲಿ ಹೇಳಿಯ ಈ ಮುಖೆ ಮಗಳ ಕೊಡುವನೊಂದು ರಾಣಿಯನ್ನು ವಚನ ಪಟ್ಟಿನ ಮೇಲೆ ಹೇಗೆ ದೈವರನ್ನು ಕರೆಸಿ ಇಳವನ್ನು ಮಾಡಿದ ಹೇಗೆ ಹೊಳೆಬಳೆಯಲ್ಲ ಸಾರ್ಥೆ ಶರಣಂದರ ಗುಡಿಯ ಮೈ ಮೇಲೆ ಬಿದ್ದಂತಾಯ್ತು. ಪ್ರತಿ ವಚನ ಬಿತ್ತರಿಸಬೇಡ, ಸುಮ್ಮನೆ ಹಾಗೆ ಮಾಡಿ ದ್ರೌಪದಿ ಬಿಟ್ಟು ಮಾಡಿಸಾಗುತ್ತೆ. ಗಂಡನಾದ ಕಮಲರಾಯ, ನಾನು ನಿನ್ನ ಅರಮನೆಯಲ್ಲಿ ಇರಬೇಕೆಂದು ಬಂದಿಲ್ಲ. ನಾನು ಮಗಳನ್ನು ಪಡೆಯುವುದಿಲ್ಲ. ದುರ್ಮಾರ್ಗ ಏ ಬಂದ ದೊಡ್ಡ ರಾಜ ಮನೆತನದಾಗಿ ಈ ರೀತಿ ಮಾತನಾಡಲು ನಾಚಿಕೆ ಆಗುತ್ತಿಲ್ಲವೇ? ಯಾತಕ್ಕೆ ಮಾತಾಡಬಾರದು? ನನ್ನನ್ನು ಯಾವ ದೊಡ್ಡವರನ್ನು ಹೇಳ್ತಿರಲಿಲ್ಲ, ನೀನ್ ಯಾವ ದೊಡ್ಡ ಮನುಷ್ಯನು? ನೀನು ನನ್ನ ಯಾವ ದೊಡ್ಡ ಮನುಷ್ಯ ಅಂತ ಹೇಳಿ ಮೂರ್ಖ. ಇಲ್ಲ ಮೂರ್ಖ. ಚಂದ್ರ ಕಂಡು ಚೋರನನ್ನು ನಿಂದಿಸಿದಂತೆ, ಸೂರ್ಯನನ್ನು ಕಂಡು ಕೂಗಿ ಅಪಹಾಸ್ಯ ಮಾಡಿದಂತೆ, ಜಗದ್ರಕ್ಷಕನಾದ ನನ್ನಣ್ಣನ ಗುಣಗಳನ್ನು ತಿಳಿಯದೆ ಈ ರೀತಿ ಅಪಹಾಸ್ಯ ಮಾಡಿ ನಿಂದಿಸುವುದು ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ ದ್ರೌಪದಿ? ಎಲ್ಲೋ ಮೂರ್ಖ, ನಿನಗೆಂದು ಒಳ್ಳೆಯದಾಗುವುದಿಲ್ಲ. ಮನ್ಮಥನಂತಹ ಗಂಡನ ನಿನ್ನ ಮಗಳಿಗೆ ದೊರೆಯುವುದಿಲ್ಲ. ಆ ಮನ್ಮಥನ ಸರ್ವತ ಕೊಡುವುದಿಲ್ಲ. ಮನ್ಮಥನಂತಹ ಗಂಡನ ದೊರೆಯಬೇಕಾದ್ರೆ ನಿನ್ನ ಮಗಳ ಪೂರ್ಣ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಮನ್ಮಥನಿಗೂ ರತಿಗೂ ತುಂಬಾ ಜೋಡು ಚೆಂದಾಗಿ ಕಾಣುವುದು. ಆದ ಕಾರಣ ನಿನ್ನ ಮಗಳಾದ ರತಿಯನ್ನು ಮನ್ಮಥನ ಕಂಡು ಲಗ್ನವನ್ನು ಮಾಡ ಭ್ರಷ್ಟ, ಪರಮ ಪಾಪಿಸ್ತ. ಇದೇ ಪಾಂಚಾಲಿ ವೈಮಾನ ಹೆಣ್ಣ ಮಗಳಂತ ಅಂತ ಕರುಣ ಇಟ್ಟು ಸುಮ್ಮನಿದ್ದರೆ ಅಯ್ಯೋ ಇಲ್ಲೇ ನೀ ಕಟ್ಕೊಳ್ಳೆ ಇಷ್ಟು ಹಣ ಹಾಕಿ ಎಷ್ಟು ಬಳಿ ಬಳಿಗೆಲ್ಲ ಸಾಧ್ಯ. ಈ ಚಾಂಡಾಲ ಮುಂದೆ ಎಲ್ಲ ಜ್ಞಾನದ ಮಗಳಗಳು ಅಯ್ಯೋ ಈ ಗಿಡಗಳನ್ನು ಕೆಳಲಾರೆ ಇವಳಿಗೆ ಬೆಂಬಲವಾಗಿ ಸಾಂಬಶಿವನಲ್ಲಿ ಪಾಶಪರಾತ್ರ ಬಲ ದಾಂಡ್ಯಗಳ ಪರಕ್ರಮ ಬರಲೆ ಒಳಗೆ ಈ ದೇವತೆಗಳು ನಮಸ್ತೆ ಮಾಡುತ್ತಿದ್ದರೆ ಬಾಬುರಿಯ ಕಮಲಾ ಚಕ್ರವರ್ತಿ ರಾಮನಾಥಗೆ ಗದಿಯಿಂದ ಅವಳ ಕೊತ್ತಿಗೆಯನ್ನು ಕೊಡತ್ತ ನೋಡುವಂತರ ಸಾಧ್ಯ ಜಾಗೃತಿ. ಇಲ್ಲೋ ಭ್ರಷ್ಟ, ಹೊತ್ತ ಮಾತನ್ನು ತಪ್ಪಿದವರಿಗೆ ಕಮಲ ಚಕ್ರವರ್ತಿ ಮಾತನ್ನು ನಡೆಸುವವರಿಗೆ ವಚನವನ್ನು ಕೊಟ್ಟಿದ್ದೇ ಇಲ್ಲ. ಎಷ್ಟು ಮಾಡಿ ಕೊಟ್ಟಿಲ್ಲ? ಎಲ್ಲೋ ದುರ್ಮಾರ್ಗ, ಹೆಣ್ಣು ಮಕ್ಕಳನ್ನು ನೋಡಿದ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆಯಾ? ಯಾತಕ್ಕೆ ಮಾತಾಡಬಾರದು? ಇದು ನಿನಗೆ ಒಳ್ಳೆಯದಲ್ಲ. ಯಾತಕ್ಕೆ ಬರಲ್ಲ? ಹೆಣ್ಣು ಮಕ್ಕಳ ಮೇಲೆ ಅಂತಃಕರಣ ಇರಬೇಕು. ಮಗಳ ಸುದ್ದಿ ಎತ್ತೆ ಮಾತು ಕರಡು ಬರುವುದಿಲ್ಲ. ನನ್ನನ್ನು ನಿನಗೇನು ಅಪರಾಧ ಮಾಡಲು? ನಿಮ್ಮ ಅಣ್ಣನಿಗೆ ಕೊಡುವುದಿಲ್ಲ. ಯಾತಕ್ಕೆ ಕೊಡುವುದಿಲ್ಲ? ಇಷ್ಟ ಬಂದವರು ಕೊಡುವ ನಿಮ್ಮ ಅಣ್ಣನ ಮಗಳು ಮಾತು ಕೊಡುವುದಿಲ್ಲ. ನಾನು ಕೊಡುವುದಿಲ್ಲ. ನಾ ಕೊಡುವುದಿಲ್ಲ. ಇಷ್ಟ ಬಂದವರಿಗೆ ಕೊಡುವೆಯಾ? ಹೌದು. ಎಲ್ಲೋ ಭ್ರಷ್ಟ, ಎಲ್ಲ ಭ್ರಷ್ಟ.
ದೊಡ್ಡ ರಾಜನು, ನೀನ್ಯಾವ ದೊಡ್ಡ ಮನುಷ್ಯನು? ನಿಮ್ಮಣ್ಣನ ಯಾವ ದೊಡ್ಡ ಮನುಷ್ಯನು, ನೀನು ಯಾವ ದೊಡ್ಡ ಮನುಷ್ಯನು? ಮಣ್ಣನು ದೊಡ್ಡ ಮನುಷ್ಯನು, ಜಗತ್ ರಕ್ಷಕನು, ಯಾವ ದೊಡ್ಡ ಮನುಷ್ಯನು ಅಂತ ಹೇಳಿದ್ರೆ ಸಕಲ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡುತ್ತಿರುವ ಜಗತ್ಕಾರಣ ಮೂರ್ತಿ. ಅವನ್ಯಾವ ದೊಡ್ಡ ಮನುಷ್ಯನು ಈ ಸಭೆಯಲ್ಲಿ ಅಂತ ಹೇಳಿದ್ರೆ ಯಾರು ಒಪ್ಪುವರು? ಒಂದು ಹೆಣ್ಣಿಗೆ ಮನ ಬಂದಂತೆ ಮಾತನಾಡ್ತಿರುವೆ, ನೀನ್ಯಾವ ದೊಡ್ಡ ಮನುಷ್ಯನು? ಅವನಿಗೆ ಮಗಳು ಮಾತ್ರ ಕೊಡಬಲ್ಲ, ಬೇರೆಯವರಿಗೂ ಕೊಡಬಲ್ಲ. ದುರ್ಮಾರ್ಗ, ಮನ್ಮಥನೇನು ಕುಂಟನೆ, ಕುರುಡನೆ, ಕಿವುಡನೆ, ಕೊಡಬಲ್ಲ. ಮನ್ಮಥನಂತಹ ಸುಂದರವಾದ ರೂಪವುಳ್ಳ ವರವನ್ನು ಸಿಗಬೇಕಾದ್ರೆ ನೀನು ನಿನ್ನ ಮಗಳು ಪುಣ್ಯ ಮಾಡಿರಬೇಕು. ಎಷ್ಟು ಮಾತ್ರಕ್ಕೆ ನಾವು ಕೊಡಬಲ್ಲ, ಎಷ್ಟು ಪುಣ್ಯವಾಗಿಲ್ಲ. ಎಲ್ಲೋ ದುರ್ಮಾರ್ಗ, ಎಲ್ಲ ದುರ್ಮಾರ್ಗ, ಎಲ್ಲೋ ಪಾಪಿಷ್ಟ, ಎಲ್ಲ ಪಾಪಿಷ್ಟ. ನೀನೆಂತಹ ಕಟುಕನು, ಕಲ್ಲು ದುರ್ತಿದವನು, ನಿನ್ನಂತ ಕಟುಕ ಎಲ್ಲಿರುವಲ್ಲ. ಎಲ್ಲೋ ಮೂರ್ಖ, ಎಲ್ಲ ಮೂರ್ಖ. ಕೊಟ್ಟ ಮಾತದಂತೆ ನಿನ್ನ ಮಗಳನ್ನು ಮನ್ಮಥನಿಗೆ ಕೊಡದಿದ್ದರೆ ಶ್ರೀ ಅಮರೇಶ್ವರನ ಸರ್ವತ ನಿನ್ನನ್ನು ಮೆಚ್ಚಲಾರನ ಮೂರ್ಖ ಮಾರ್ಗನನ್ನು ತರ್ಕ. ಎಲೆ ದ್ರೌಪದಿ, ಎಲ್ಲೋ ದ್ರೌಪದಿ, ಮಗಳನ್ನು ಕೊಡದಿದ್ದರೆ ಶ್ರೀ ಅಮರೇಶ್ವರ ಲಕ್ಷ್ಮಣನ್ನು ನಿತ್ಯ ನುಡಿಯಲ್ಲ. ಆ ಶಿವನ ಕೂಡ ನಾನು ಮಾಡಲ್ಲ. ಆತನ ಸಾಕ್ಷಿಯನ್ನು ಯಾತಕ್ಕೆ ಹೇಳಿದೆ? ಆತನು ನಮ್ಮಂತೆ ಪಕ್ಷ ಪರ ಪಕ್ಷ ವಿಷಯ ನ್ಯಾಯ ಹೇಳುವನಲ್ಲ. ಆ ಪರಮೇಶ್ವರನು ಎನ್ನನ್ನ ಬಂಧನಕ್ಕಾಗಿ ತನ್ನ ಉರಗಣ್ಣೆಲ್ಲ ಸುಟ್ಟರೆ ಸುಡಲಿ. ಮೂರ್ಖಳೆ, ಇನ್ನು ಇಷ್ಟ ಬಂದಂತೆ ಬೋಳಿ ಅಣ್ಣಗೆ ಏನಾಗಬಲ್ಲದು? ಇದೇ ಮೂರ್ಖಳೆ, ಇನ್ನ ಮೇಲೆ ಹೆಚ್ಚು ಚುಚ್ಚಿಗಳನ್ನು ಮಾತನಾಡಿದರೆ ನಿನ್ನ ಕುತ್ತಿಗೆ ಕೂಡ ಹತ್ತಿರ ನೋಡು. ಇದೇ ಮೂರ್ಖಳೆ, ಈ ಸಭೆಯಲ್ಲಿ ತುಕ್ಕು ಸುತ್ತ ಯಾತಕ್ಕೆ ನಿಂತಿವೆ? ಹತ್ತರೆ ದಾರಿ ಕೇಳುವರು, ಕೊಟ್ಟರೆ ಕೊಂಡಾಡಬೇಕು, ಕೊಡಲಿದ್ದರೆ ಬಿಟ್ಟಾಡಬೇಕೆಂಬ ಅರ್ಥಿಸಿದ್ರು. ಇದೇ ನೀ ಸಕ್ಕರೆ ಇಂಥ ಕುಟುಂಬಗಳನ್ನು ನಾನು ಬಳ್ಳರು ಬಳಿಯ ಮಗನಿಗೆ ಮಗಳನ್ನು ಪಡೆದು ಎಲ್ಲೋ ಬಂಡನೆ, ಇದೇ ಬಂಡಳೆ ತುಂಬಿದ ಸಭೆಯಿಂದ ನನ್ನನ್ನು ಕರೆಪಡೆದು ದೂಡಿಸುವೆಯ ಸಹಜವಾಗಿ ದುಃಖ ನೀನಂತ ಮನುಷ್ಯ. ಎಲ್ಲೋ ದುರ್ಮಾರ್ಗ, ಎಲ್ಲ ದುರ್ಮಾರ್ಗ, ಎಲ್ಲೋ ಬಂಡ ಕಮಲರಾಯ, ನ್ಯಾಯವೇನೋ ಕಮಲರಾಯ ಇಲ್ಲದೆ ಪುರದಿಂದಲೇ ಕರೆ ಬಿಡದೆ ತಪ್ಪಿಸಲಿಲ್ಲ. ನೀನೆಂತಹ ಕಟಕನು? ಹೆಣ್ಣು ಮಕ್ಕಳು ಮನಸ್ಸನ್ನೊಂದು ಕಣ್ಣಿಡುತ್ತದೆ, ಆ ಶಾಪದಿಂದ ಹಾಳಾಗಿ ಎಲ್ಲೋ ದುರ್ಮಾರ್ಗ, ಎಂತ ಒಳ್ಳೆಯದಾಗೋದಿಲ್ಲ. ಭ್ರಷ್ಟ ಎಲ್ಲೋ ಬಂಡನಾದ ಕಮಲರಾಯ, ಇಂದಕ್ಕೆ ಬಡ ಪರಾಕ್ರಮದ ದುಸ್ವಾಸರು ಈ ನರಸಭೆಯಲ್ಲಿ ನಿಂತ ಸೀರೆಯನ್ನು ಬಿಟ್ಟಿದೆ. ಎಲ್ಲೋ ಕಮಲರಾಯ, ಸ್ವಲ್ಪ ತಾಳು. ಆ ದುರ್ಮಾರ್ಗದ ದುಶ್ಯಾಸನರು ಸುತ್ತ ಸಭೆಯಲ್ಲಿ ಎದ್ದ ಸೀರೆಯನ್ನು ಸೆಳೆದಿರಲಿಲ್ಲ. ನಾ ಹುಟ್ಟಿರುವ ಸೀರೆಯನ್ನು ಸೆಳೆದು ಅವನ ಕೈಯಿಂದ ಆಗಲಿಲ್ಲ. ಅದೇ ಯಾಕಾಗಲ್ಲ? ನನ್ನ ಕಾತನಾದ ಭೀಮ ಸೇನೆಯಿಂದ ಹೊರತಿದ್ದು ಸತ್ತು ಹೋಗನು. ಏನು ಸತ್ತು ಹೋಗಲ್ಲ, ಅವನಿಂದ ನಿನ್ನೆಲ್ಲ ಹಾಳಾಗಿ ಹೋಗಿರಲ್ಲ. ಏನು ಹಾಳಾಗಿ ಹೋಗಿಲ್ಲ, ಹಾಳಾಗಿ ಹೋಗಿರಿ. ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನೇ ನನ್ನ ಮಾನ ರಕ್ಷಣೆಯನ್ನು ಮಾಡಿದನು. ಹೆಣ್ಣು ಮೇಲೊಂದು ಅಣ್ಣನ ಸುದ್ದಿ ಎತ್ತಬಾರದು. ಇದೇ ನೀತಳೆ ಎಲ್ಲೋ ನೀಚಾತ್ಮನೆ, ಇನ್ನ ಮೇಲೆ ರಾತ್ರಿ ಸುದ್ದಿಯನ್ನು ಎತ್ತಿರ ದಕ್ಷಿಣ ಬಾಯಿ ಬಾಯಿ ಹೊಡಿತೇನೋ ಪಾಂಚಾಲಿ ವೈಮಾಲೆ ನಿನ್ನ ಕಲ್ಪನೆ ಮಾಡಿ ಹೊಡಿಗೆ. ಎಲ್ಲೋ ದುರ್ಮಾರ್ಗ, ಎಲ್ಲ ದುರ್ಮಾರ್ಗ.
ಕರಪಿಡಿದು ಹೇಳಿದರೆ ನಿನ್ನ ಕೈಗಳು ಕತ್ತರಿಸಿ ಹೋಗಲಿ. ನಿಮ್ಮ ಅಣ್ಣನ ಕೈ ಕಟ್ಟಿಸಿದ್ರೆ ನಿನಗೆ ಹೇಳಲು ಹೆಸರಂತಾಗಲಿ. ನಿಮ್ಮ ಅಣ್ಣನಿಗಾಗಲಿ ಎಲ್ಲೋ ಬಂಡ, ಎಲ್ಲೇ ಬಂಡ ನಿಮ್ಮ ಅಣ್ಣನಿಗೆ ಕೈ ಶಾಪ ತಟ್ಟಿಸಿಲ್ಲ. ಎಲ್ಲೋ ದುರ್ಮಾರ್ಗ, ದುರ್ಮಾರ್ಗ ಶಾಪ ಹಿಡಿ ಕೊಡುವೆ ನನ್ನ ಕರಪಿಡಿದು ಹೇಳಿದೆಯಲ್ಲ, ನಿನ್ನ ಕೈಗಳ ಕತ್ತರಿಸಿ ಹೋಗಲಿ. ನಿಮ್ಮ ಅಣ್ಣನ ಕೈ ಕಟ್ಟಿಸಿ ನನಗೆ ಹೇಳಲು ಹೆಸರಿಲ್ಲದಂತಾಗಲಿ. ನಿಮ್ಮ ಅಣ್ಣನಿಗಾಗಲಿ ಕಂಡ ಹಾಗೆ ಬಂಡ ನುಡಿದ ನಿನ್ನ ನಾಲ್ಗೆಲ್ಲಿ ಹುಳ ಬೀಳಲಿ. ನಿಮ್ಮ ಅಣ್ಣನಿಗೆ ಉಳ್ಳ ಬೆಳೆ ಎಲ್ಲೋ ದುರ್ಮಾರ್ಗ, ಎಲ್ಲ ದುರ್ಮಾರ್ಗ ವಂಶವೆಲ್ಲ ನಾಶವಾಗಿ ನಿಮ್ಮ ಹೋಗಲಿ. ಅಣ್ಣನ ವಂಶ ನಾಶವಾಗಲಿ. ಎಲ್ಲೋ ಭ್ರಷ್ಟ, ಎಲ್ಲ ದೃಷ್ಟ ಕೊಟ್ಟ ಮಾತಿನಂತೆ ನಿನ್ನ ಮಗಳಾದ ರಥೆಯನ್ನು ಮನ್ಮಥನಿಗೆ ಕೊಟ್ಟು ನಷ್ಟವನ್ನು ಮಾಡಿದರೆ ಇಷ್ಟೊಂದು ಹಗರಣವನ್ನು ಮಾಡುತ್ತಿರುವೆಯಾ? ಕೊಡವರಲ್ಲಿ ಹತ್ತಕ್ಕೆ ಬಗೆಯಾಗಿದೆ. ಎಲ್ಲೋ ಬಂಡ, ಎಲ್ಲ ಬಂಡ ಮನ್ಮಥನಿಗೆ ನಿನ್ನ ಮಗಳನ್ನು ಕೊಡಬೇಡ. ಕೊಡವಲ್ಲ ಎಲ್ಲೋ ಮೂರ್ಖ, ಎಲ್ಲ ಮೂರ್ಖ ಮೂರ ದೇವತೆ ಮುದ್ರ 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 ಈ ಚಾಂಡಾಲ ಮಂಡಿಯ ಪಿಟ್ಟನ ಬಲದಿಂದ ಎಣ್ಣನ್ನು ಲಟ್ಟಿದರೆ ನನ್ನ ಮನಸ್ಸಿಗೆ ಬಂದಂತ ಮಗಳಾಡುವ. ಅಯ್ಯೋ ಈ ಕರ್ಣ ಕಟ್ಟುವ ಬಳಿ ಬಳಿ ಎಲ್ಲ ಸಾರ್ಥ ಜಾಗ್ರತೆಯಿಂದ ಕುತ್ತಿಗೆ ಸಾಧ್ಯವಾಗಿದೆ. ಮಹನ್ ಬಾಬಾ ಅಯ್ಯೋ ಶಿವ ಶಿವ, ಆ ಚಾಡಿ ಕೋಲರಾದ ನಾರದರ ಮಾತನ್ನು ಕೇಳಿ ಇಲ್ಲಿಗೆ ಬಂದರೆ ಈ ದುರ್ಮಾರ್ಗನಾದ ಕಮಲರಾಯನು ಪರಿಪರಿದ ಪಂಗಡಪಡಿಸಿ ನಿಂದೆಯ ನುಡಿಗಳನ್ನೇ ನುಡಿದನು. ನಾನೀಗ ಏನು ಮಾಡಲಿ ಶಂಕರ? ಗೌರಿವ ಶಂಕರ್ನೇ ನೆನ್ಸ್ಕೋಬೇಡ, ಇವತ್ತೇನಾದ್ರು ಒಬ್ಬರಿಸಿ ನೆನ್ಸ್ಕೊ. ಯಾಕಂದ್ರೆ ಇವತ್ತು